ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ಮಗ.ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ. 12 ದಿನಗಳ ಯುದ್ಧ ಮಾಡಿ ಜಗತ್ತನ್ನೇ ಆತಂಕಕ್ಕೆ ದೂಡಿದ್ದ ಇಸ್ರೇಲ್ ಮತ್ತು ಇರಾನ್ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಖುದ್ದು ಇರಾನ್ ತನ್ನ ದೇಶದೊಳಗೆ ಇಸ್ರೇಲ್ ಮಾಡಿರೋ ದಾಳಿಯಿಂದ ಭಾರೀ ಡ್ಯಾಮೇಜ್ ಆಗಿದೆ ಅಂತ ಹೇಳಿದೆ. ಜೂನ್ 23ರಂದು ಇರಾನ್ ರಾಜಧಾನಿ ತೆಹರಾನ್ನಲ್ಲಿರೋ ಎವಿನ್ ಜೈಲಿನ ಮೇಲೆ ಇಸ್ರೇಲ್ ದಾಳಿ ಮಾಡಿತ್ತು. ಆ ದಾಳಿಗೆ ಕನಿಷ್ಠ 71 ಮಂದಿ ಮೃತಪಟ್ಟಿದ್ದಾರೆ ಅಂತ ಇರಾನ್ ನ್ಯಾಯಾಂಗದ ವಕ್ತಾರ ಅಷ್ಕರ್ ಜಹಾಂಗೀರ್ ತಿಳಿಸಿದ್ದಾರೆ. ಇದರಲ್ಲಿ ಜೈಲು ಸಿಬ್ಬಂದಿ, ಗಾರ್ಡ್ಸ್, ಕೈದಿಗಳು, ಅವರನ್ನ ನೋಡೋಕೆ ಬಂದಿರೋ ಸಂಬಂಧಿಕರು ಮತ್ತು ಜೈಲಿನ ಪಕ್ಕದಲ್ಲಿ ವಾಸಿಸುತ್ತಿದ್ದ ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಇರಾನ್ನ ಟಾಪ್ ಪ್ರಾಸಿಕ್ಯೂಟರ್ ಅಲಿ ಘನಾಟ್ಕರ್ ಕೂಡ ಸಾವನ್ನಪ್ಪಿದ್ದಾರೆ ಅಂತ ಇರಾನ್ ಅಧಿಕಾರಿ ಹೇಳಿದ್ದಾರೆ. ಅಲ್ಲದೆ ಜೈಲಿನ ಹಲವು ವಿಭಾಗಗಳು ಇದರಲ್ಲಿ ನಾಶವಾಗಿದೆ. ಆಡಳಿತ ವಿಭಾಗ, ಮೆಡಿಕಲ್ ಸೆಂಟರ್ ಮತ್ತು ವಿಸಿಟರ್ ಏರಿಯಾಗಳು ಹಾನಿಯಾಗಿವೆ. ಇಸ್ರೇಲ್ ತುಂಬಾ ಕ್ರೂರವಾಗಿ ಈ ದಾಳಿ ಮಾಡಿದೆ ಅಂತ ಇರಾನ್ ಹೇಳಿದೆ. ಅಲ್ಲದೆ ಈ ಸಂಬಂಧ ಕೆಲ ವಿಡಿಯೋಗಳನ್ನು ಹಂಚಿಕೊಂಡಿದ್ದಾರೆ. ಇದರಲ್ಲಿ ಜೈಲಿನ ಮೇಲ್ಛಾವಣಿ ಕುಸಿದು ಬೀಳೋದು, ಗೋಡೆ ಒಡೆದು ಹೋಗೋದು, ಅವಶೇಷಗಳಿಂದ ತುಂಬಿರೋದು ಕಂಡುಬಂದಿದೆ. ಅಂದಹಾಗೆ ಈ ಎವಿನ್ ಜೈಲು ತೆಹರಾನ್ ಉತ್ತರ ಭಾಗದಲ್ಲಿದ್ದು ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕೋರ್ ಇದನ್ನ ಆಪರೇಟ್ ಮಾಡುತ್ತೆ. ಇದನ್ನ ಅತ್ಯಂತ ನಟೋರಿಯಸ್ ಜೈಲು ಅಂತಲೇ ಕರೀತಾರೆ. ಇಲ್ಲಿ ಇರಾನ್ ಸರ್ಕಾರದ ಟೀಕಾಕಾರ, ಪತ್ರಕರ್ತರು, ಆಕ್ಟಿವಿಸ್ಟ್, ಸರ್ಕಾರದ ವಿರುದ್ಧ ಪ್ರತಿಭಟಿಸೋ ಯುವಕರು, 2 ಪೌರತ್ವ ಹೊಂದಿರೋರನ್ನ ಬಂಧಿಸಿಟ್ಟಿದ್ದಾರೆ. ಇಲ್ಲಿರೋ ಕೈದಿಗಳಿಗೆ ಸಿಕ್ಕಾಪಟ್ಟೆ ಹಿಂಸೆ ನೀಡಲಾಗುತ್ತೆ ಅಂತ ಮಾನವ ಹಕ್ಕುಗಳ ಸಂಸ್ಥೆಗಳು ಹಿಂದಿನಿಂದಲೂ ಆರೋಪ ಮಾಡ್ತಲೇ ಬಂದಿವೆ. ಇಲ್ಲಿರೋರ್ಗೆ ಸರಿಯಾದ ವ್ಯವಸ್ಥೆನೂ ಇಲ್ಲ ಅಂತ ಆರೋಪಿಸಲಾಗುತ್ತೆ. ಇದರ ಎಂಟ್ರೆನ್ಸ್ ಹತ್ರ ಇಸ್ರೇಲ್ ದಾಳಿ ಮಾಡಿತ್ತು. ಇಲ್ಲಿರೋ ಹೋರಾಟಗಾರರು ತಪ್ಪಿಸ್ಕೊಂಡು ಹೋಗ್ಲಿ, ದಂಗೆಗೆ ಪ್ರಯತ್ನ ಮಾಡ್ಲಿ ಅಂತ ಈ ದಾಳಿ ಮಾಡಿರ್ಬೋದು ಅನ್ನೋ ಶಂಕೆ ಇತ್ತು. ಆದ್ರೀಗ ಇರಾನ್ ಇದರಲ್ಲಿ ದೊಡ್ಡ ಪ್ರಾಣಹಾನಿಯಾಗಿದೆ ಅಂತ ಆರೋಪ ಮಾಡಿದೆ. ಇದರ ನಡುವೆನೇ ಇರಾನ್ ಕಡೆಯಿಂದ ಮತ್ತೊಂದು ಸ್ಫೋಟಕ ಹೇಳಿಕೆ ಬಂದಿದೆ. ಇರಾನ್ ಆರ್ಮಿಯ ಚೀಫ್ ಆಫ್ ಸ್ಟಾಫ್ ಅಬ್ದುಲ್ ರಹೀಂ ಮುಸಾವಿ ಕದನ ವಿರಾಮದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ನಾವು ಯುದ್ಧನ ಶುರು ಮಾಡಿರಲಿಲ್ಲ, ಆದ್ರೆ ನಮ್ಮೆಲ್ಲಾ ಶಕ್ತಿ ಬಳಸಿ ಇಸ್ರೇಲ್ ನಡೆಸಿದ ದಾಳಿಗೆ ನಾವು ಪ್ರತಿಕ್ರಿಯೆ ಕೊಟ್ಟಿದ್ದೇವೆ. ಆದ್ರೆ ಈಗಾಗಿರೋ ಕದನ ವಿರಾಮಕ್ಕೆ ಇಸ್ರೇಲ್ ಬದ್ಧವಾಗಿರುತ್ತಾ ಅನ್ನೋ ಡೌಟ್ ನಮಗಿದೆ. ಆದ್ರೆ ಪುನಃ ಇಸ್ರೇಲ್ ಎಲ್ಲಿಯಾದ್ರೂ ದಾಳಿ ನಡೆಸಿದ್ರೆ ನಾವು ಕೂಡ ನಮ್ಮೆಲ್ಲಾ ಶಕ್ತಿ ಬಳಸಿ ರೆಸ್ಪಾಂಡ್ ಮಾಡ್ತೀವಿ ಅಂದಿದ್ದಾರೆ. ಈ ಮೂಲಕ ಇಸ್ರೇಲ್ ಯಾವುದೇ ಕ್ಷಣ ಮತ್ತೆ ನಮ್ಮ ಮೇಲೆ ದಾಳಿ ಮಾಡಬಹುದು, ಪರಿಸ್ಥಿತಿ ಇನ್ನೂ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲೇ ಇದೆ ಅಂತ ಇರಾನ್ ಆರ್ಮಿ ಚೀಫ್ ಹೇಳಿದ್ದಾರೆ. ಇನ್ನು ಪಾಕಿಸ್ತಾನಕ್ಕೆ ಪ್ರಕೃತಿ ಮೇಲಿಂದ ಮೇಲೆ ಹೊಡೆತ ಕೊಡ್ತಿದೆ. ಪ್ರವಾಹದ ಜೊತೆಗೆ ಈಗ ಭೂಕಂಪವೂ ವರದಿಯಾಗಿದೆ. ಬರೀ 24 ಗಂಟೆಗಳಲ್ಲಿ ಪಾಕ್ನಲ್ಲಿ 3 ಸಲ ಭೂಮಿ ಕಂಪಿಸಿದೆ. 3.8 ತೀವ್ರತೆ, 4.5 ತೀವ್ರತೆ ಮತ್ತು 5.2 ತೀವ್ರತೆಯ ಭೂಕಂಪನಗಳು ದಾಖಲಾಗಿವೆ. ಬಲೂಚಿಸ್ತಾನದಲ್ಲಿ ಉಂಟಾದ 5.2 ತೀವ್ರತೆಯ ಭೂಕಂಪಕ್ಕೆ ಹಲವಾರು ಮನೆಗಳು ಡ್ಯಾಮೇಜ್ ಆಗಿವೆ. ಕನಿಷ್ಠ 5 ಮಂದಿ ಗಾಯಗೊಂಡಿದ್ದಾರೆ. ಅಂದಹಾಗೆ ಈ ಭೂಮಿಯ ಮೇಲ್ಮೈಯಿಂದ ಕೆಲವೇ ಕಿಲೋಮೀಟರ್ ಆಳದಲ್ಲಿ ಸಂಭವಿಸೋ ಭೂಕಂಪನ ಭೂಮಿಯ ಆಳದಲ್ಲಿ ಸಂಭವಿಸೋ ಭೂಕಂಪನಕ್ಕಿಂತ ತುಂಬಾ ಡೇಂಜರಸ್ ಆಗಿರ್ತವೆ. ಯಾಕಂದ್ರೆ ಕಂಪನದ ಅಲೆಗಳು ಭೂಮಿಯ ಮೇಲ್ಮೈಯನ್ನ ತಲುಪೋಕೆ ತುಂಬಾ ಹತ್ತಿರದಲ್ಲಿರ್ತವೆ. ಹೀಗಾಗಿ ಇದರಿಂದ ಹೆಚ್ಚಿನ ಪ್ರಮಾಣದ ಹಾನಿ ಸಂಭವಿಸುತ್ತದೆ. ಈಗ ಪಾಕಿಸ್ತಾನದಲ್ಲೂ ಅದೇ ಆಗ್ತಿದೆ. ಇನ್ನು ಪಾಕಿಸ್ತಾನ ವಿಶ್ವದಲ್ಲಿ ಅತಿ ಹೆಚ್ಚು ಭೂಕಂಪನ ಸಂಭವಿಸೋ ದೇಶಗಳಲ್ಲಿ ಒಂದಾಗಿದ್ದು ಇಂಡಿಯನ್ ಮತ್ತು ಯುರೇಷಿಯನ್ ಟೆಕ್ಟೋನಿಕ್ ಪ್ಲೇಟ್ಗಳ ನಡುವೆ ಇದೆ. ಹೀಗಾಗಿ ಹೆಚ್ಚು ಕಂಪನ ಆಗುತ್ತೆ. ಇನ್ನು ಒಡಿಶಾದ ಪುರಿ ಜಗನ್ನಾಥ ದೇಗುಲದ ರಥಯಾತ್ರೆ ವೇಳೆ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಪರಿಣಾಮ 3 ಭಕ್ತರು ಸಾವನ್ನಪ್ಪಿದ್ದಾರೆ. 50ಕ್ಕೂ ಅಧಿಕ ಜನ ಗಂಭೀರ ಗಾಯಗೊಂಡಿದ್ದಾರೆ. ಇದರಲ್ಲಿ 6 ಜನರ ಸ್ಥಿತಿ ಗಂಭೀರವಾಗಿದೆ. ಭಾನುವಾರ ಬೆಳಗ್ಗೆ ಸುಮಾರು 5 ಗಂಟೆ ಹೊತ್ತಿಗೆ ಅಲ್ಲಿನ ದೇವಾಲಯದ ಬಳಿ ರಥಯಾತ್ರೆ ವೀಕ್ಷಿಸೋಕೆ ಭಾರೀ ಪ್ರಮಾಣದಲ್ಲಿ ಜನ ಸೇರಿದ್ರಿಂದ ಈ ಘಟನೆ ಸಂಭವಿಸಿದೆ. ಇನ್ನು ಈ ಕಾಲ್ತುಳಿತ ಘಟನೆಗೆ ಒಡಿಶಾ ಸಿಎಂ ಮೋಹನ್ ಚರಣ್ ಮಾಂಜಿ, ನವೀನ್ ಪಟ್ನಾಯಕ್ ಮತ್ತು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂತಾಪ ಸೂಚಿಸಿದ್ದಾರೆ. ಅಲ್ಲದೆ ಈ ಕಾಲ್ತುಳಿತ ಘಟನೆಗೆ ಸಿಎಂ ಮಾಂಜಿ ಭಕ್ತರ ಬಳಿ ಕ್ಷಮೆಯಾಚಿಸಿದ್ದಾರೆ. ಇನ್ನು ಕರ್ತವ್ಯ ಲೋಪದ ಆರೋಪದಡಿ ಪುರಿ ಜಿಲ್ಲಾಧಿಕಾರಿ ಸಿದ್ಧಾರ್ಥ ಸೇನ್ ಮತ್ತು ಪುರಿ ಪೊಲೀಸ್ ವರಿಷ್ಠಾಧಿಕಾರಿ ವಿನೀತ್ ಅಗರ್ವಾಲ್ರನ್ನ ವರ್ಗಾವಣೆ ಮಾಡಲಾಗಿದೆ. ಘಟನೆಯಲ್ಲಿ ಸಾವನ್ನಪ್ಪಿದವರ ಕುಟುಂಬಗಳಿಗೆ ಒಡಿಶಾ ಸರ್ಕಾರ 25 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ.
ದೇಶದಲ್ಲಿ ಮುಂಗಾರು ಅಬ್ಬರ ಜೋರಾಗಿದ್ದು ಈಗ ಉತ್ತರ ಭಾರತಕ್ಕೂ ಮಾನ್ಸೂನ್ ಮಾರುತಗಳು ಎಂಟ್ರಿ ಕೊಟ್ಟಿವೆ. ಹೀಗಾಗಿ ದೇಶದಾದ್ಯಂತ ಮಳೆಯಾಗುತ್ತೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಜಾರಿ ಮಾಡಿದೆ. ಅದರಲ್ಲೂ ಹರಿಯಾಣ, ಉತ್ತರ ಪ್ರದೇಶ ಮತ್ತು ದೆಹಲಿ ಭಾಗದಲ್ಲಿ ಹೆಚ್ಚಿನ ಮಳೆಯಾಗಲಿದೆ. ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ. ಇನ್ನು ಕರ್ನಾಟಕದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಜುಲೈ 3ರ ಬಳಿಕ ಮಳೆಯ ಪ್ರಮಾಣ ಹೆಚ್ಚಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕಳೆದೆರಡು ದಿನಗಳಿಂದ ಮಳೆ ಕೊಂಚ ಕಡಿಮೆಯಾಗಿತ್ತು. ಆದರೆ ಜುಲೈ ಮೊದಲ ವಾರದಿಂದ ಭಾರೀ ಮಳೆಯಾಗಲಿದೆ. ಇನ್ನು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಜುಲೈ 1ರಿಂದ ಜುಲೈ 3ರವರೆಗೆ ಸಾಧಾರಣ ಮಳೆಯಾಗಲಿದ್ದು ಜುಲೈ 3ರ ನಂತರ ಹೆಚ್ಚಾಗುತ್ತೆ. ಇನ್ನು ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ, ಯಾದಗಿರಿ, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರದಲ್ಲೂ ಸಾಧಾರಣ ಮಳೆಯಾಗಲಿದ್ದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಉತ್ತರಾಖಂಡದಲ್ಲಾದ ಮೇಘಸ್ಫೋಟದಿಂದ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಉತ್ತರಕಾಶಿಯಲ್ಲಿ ಸುರಿದ ಭಾರೀ ಮಳೆಗೆ ಭೂಕುಸಿತ ಉಂಟಾಗಿದೆ. ಪರಿಣಾಮ ಹೋಟೆಲ್ ಒಂದರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದ ಕಾರ್ಮಿಕರ ಕ್ಯಾಂಪ್ ಸೈಟ್ ಕೊಚ್ಚಿಕೊಂಡು ಹೋಗಿದೆ. ಘಟನೆ ವೇಳೆ ಇದರಲ್ಲಿ ಒಟ್ಟು 19 ಕಾರ್ಮಿಕರಿದ್ರು ಎನ್ನಲಾಗಿದೆ. ಈ ಪೈಕಿ ಕನಿಷ್ಠ 2 ಕಾರ್ಮಿಕರು ಮೃತಪಟ್ಟಿದ್ದು 7 ಕಾರ್ಮಿಕರು ಕಾಣೆಯಾಗಿದ್ದಾರೆ. 10 ಮಂದಿ ಕಾರ್ಮಿಕರನ್ನ ರಕ್ಷಿಸಲಾಗಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಮತ್ತು ಪೊಲೀಸರ ತಂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದೆ. ಇನ್ನು ಭಾರೀ ಮಳೆ ಕಾರಣ ಉತ್ತರಾಖಂಡದಲ್ಲಿ ಚಾರ್ಧಾಮ್ ಯಾತ್ರೆಯನ್ನು ಮುಂದೂಡಲಾಗಿದೆ. ಇನ್ನು ತಾಲಿಬಾನ್ ಆಡಳಿತದ ಅಫ್ಘಾನಿಸ್ತಾನಕ್ಕೆ ಭಾರತ ಸಹಾಯ ಹಸ್ತ ನೀಡೋದು ಮುಂದುವರೆಸಿದೆ. ಅಫ್ಘಾನಿಸ್ತಾನ ರಾಜಧಾನಿ ಕಾಬೂಲ್ನಲ್ಲಿ 5 ದಿನಗಳ ಜೈಪುರ್ ಫುಡ್ ಕ್ಯಾಂಪ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಈ ಕ್ಯಾಂಪ್ನಲ್ಲಿ ಕೈಕಾಲು ಕಳೆದುಕೊಂಡ ಸುಮಾರು 75 ಜನರಿಗೆ ಕೃತಕ ಕೈಕಾಲುಗಳನ್ನು ಜೋಡಿಸಲಾಗಿದೆ. ಭಗವಾನ್ ಮಹಾವೀರ ವಿಕಲಾಂಗ ಸಹಾಯತ ಸಮಿತಿ BMVSS ಅನ್ನೋ ಭಾರತದ ಚಾರಿಟೇಬಲ್ ಸಂಸ್ಥೆ ಈ ಕ್ಯಾಂಪ್ ಹಮ್ಮಿಕೊಂಡಿತ್ತು ಅಂತ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಡಿಸೆಂಬರ್ ತಿಂಗಳಲ್ಲಿ ಬಳ್ಳಾರಿಯಲ್ಲಿ ನಡೆಯಲಿರೋ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಹಿರಿಯ ಲೇಖಕಿ ಹಾಗೂ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಮುಷ್ತಾಕ್ ಅವರ ಹೆಸರನ್ನ ಅಂತಿಮಗೊಳಿಸಲಾಗಿದೆ. ಅಲ್ಲದೆ ಬಾನು ಮುಷ್ತಾಕ್ ಅವರ ಕೃತಿಯನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿರೋ ದೀಪಾ ಬಸ್ತಿ ಅವರನ್ನ ಸಮ್ಮೇಳನದಲ್ಲಿ ಗೌರವಿಸಲಾಗುತ್ತೆ ಅಂತ ಕನ್ನಡ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ತಿಳಿಸಿದ್ದಾರೆ. ಜುಲೈ 2ರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಬೆಟ್ಟದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ. ಈ ಹಿನ್ನೆಲೆ ಜೂನ್ 30ರ ಬೆಳಗ್ಗೆ 6 ಗಂಟೆಯಿಂದ ಜುಲೈ 3ರ ಮಧ್ಯಾಹ್ನ 2 ಗಂಟೆವರೆಗೆ ನಂದಿಬೆಟ್ಟ ಮತ್ತು ಸ್ಕಂದಗಿರಿಧಾಮಕ್ಕೆ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಅಲ್ಲದೆ ನಂದಿಬೆಟ್ಟದ ಮೇಲಿರೋ ಅತಿಥಿ ಗೃಹಗಳ ಕಾರ್ಯಾಚರಣೆ ಕೂಡ ಬಂದ್ ಮಾಡಲಾಗಿದೆ. ಸಭೆಯ ಭದ್ರತೆ ಮತ್ತು ವಾಹನ ದಟ್ಟಣೆ ತಪ್ಪಿಸೋಕೆ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಸರ್ಕಾರ ಹೇಳಿದೆ. ಕೋಲ್ಕತಾ ಲಾ ಕಾಲೇಜಿನ ಕ್ಯಾಂಪಸ್ ಒಳಗೆ ನಡೆದ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಟಿಎಂಸಿ ಪಕ್ಷದಲ್ಲಿ ಒಳಜಗಳಕ್ಕೆ ಕಾರಣವಾಗಿದೆ. ಒಬ್ಬರಿಗೊಬ್ಬರ ಮೇಲೆ ಟೀಕಾಪ್ರಹಾರ ಮಾಡಿಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ರಿಯಾಕ್ಟ್ ಮಾಡಿದ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ, ಒಬ್ಬ ಸ್ನೇಹಿತನೇ ತನ್ನ ಸ್ನೇಹಿತೆ ಮೇಲೆ ಅತ್ಯಾಚಾರ ಎಸಗಿದ್ರೆ ಏನ್ ಮಾಡಕ್ಕಾಗತ್ತೆ? ಪೊಲೀಸರಿಗೆ ಶಾಲಾ ಕಾಲೇಜಿನಲ್ಲಿ ಇರಕ್ಕಾಗತ್ತಾ? ಒಬ್ಬ ವಿದ್ಯಾರ್ಥಿ ಮತ್ತೊಬ್ಬ ವಿದ್ಯಾರ್ಥಿ ಮೇಲೆ ಈ ರೀತಿ ಮಾಡಿರೋವಾಗ ಯಾರ್ ತಾನೇ ರಕ್ಷಣೆ ಮಾಡಕ್ಕಾಗತ್ತೆ ಅಂತ ಪ್ರಶ್ನಿಸಿದ್ರು. ಅಲ್ಲದೆ ಟಿಎಂಸಿ ಶಾಸಕ ಮದನ್ ಮಿತ್ರ ಸಂತ್ರಸ್ತೆಯನ್ನೇ ದೂಷಿಸಿದ್ರು. ಕಾಲೇಜು ಮುಚ್ಚಿರೋವಾಗ ಯಾರಾದ್ರೂ ಕರೆದ್ರೆ ಹೋಗ್ಬಾರ್ದು. ಆಕೆ ತನ್ನ ಸ್ನೇಹಿತರನ್ನ ಕರ್ಕೊಂಡೋ ಇಲ್ವೋ ಯಾರಿಗಾದ್ರೂ ಹೋಗ್ತಿದ್ದೀನಿ ಅಂತ ತಿಳಿಸಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂದಿದ್ದಾರೆ. ಈ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಖುದ್ದು ಟಿಎಂಸಿ ಪಕ್ಷ ಇದರಿಂದ ದೂರ ಉಳಿದಿದೆ. ಶಾಸಕ ಮದನ್ ಮಿತ್ರ ನೀಡಿರೋ ಹೇಳಿಕೆಗೆ ಟಿಎಂಸಿ ಶೋಕಾಸ್ ನೋಟಿಸ್ ನೀಡಿದೆ. ಅಲ್ಲದೆ ಅವರಿಬ್ರು ನೀಡಿರೋ ಹೇಳಿಕೆಗೂ ನಮ್ಮ ಪಕ್ಷದ ನಿಲುವಿಗೂ ಸಂಬಂಧ ಇಲ್ಲ, ಅದು ಅವರ ವೈಯಕ್ತಿಕ ಹೇಳಿಕೆ ಅಂತ ಪೋಸ್ಟ್ ಹಾಕಿದೆ. ಈ ಪೋಸ್ಟ್ ಅನ್ನ ಹಂಚಿಕೊಂಡ ಟಿಎಂಸಿ ಸಂಸದೆ ಮಹುವಾ ಮೊಹಿತ್ರಾ, ಸ್ತ್ರೀ ದ್ವೇಷ ಅನ್ನೋದು ಭಾರತದ ಎಲ್ಲಾ ಪಕ್ಷದಲ್ಲೂ ಇದೆ. ಆದ್ರೆ ನಮ್ಮ ಪಕ್ಷ ಹೇಗೆ ವಿಭಿನ್ನ ಅಂದ್ರೆ ಸ್ತ್ರೀ ವಿರುದ್ಧ ಯಾರೇ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು ಅವರು ನಮ್ಮ ಪಕ್ಷದವರಾದ್ರೂ ನಾವದನ್ನ ಖಂಡಿಸ್ತೇವೆ ಅಂದಿದ್ದಾರೆ. ಇದಕ್ಕೆ ಕಲ್ಯಾಣ್ ಬ್ಯಾನರ್ಜಿ ಮಹುವಾ ಮೊಹಿತ್ರಾರನ್ನ ವೈಯಕ್ತಿಕವಾಗಿ ನಿಂದಿಸಿದ್ದಾರೆ. ಇನ್ನು ರಾಷ್ಟ್ರೀಯ ಮಹಿಳಾ ಆಯೋಗ NCW ಸದಸ್ಯೆ ಅರ್ಚನಾ ಮಜುಂದರ್ಲಾ ಕಾಲೇಜಿಗೆ ಭೇಟಿ ನೀಡಿದ್ದಾರೆ. ಈ ವೇಳೆ ಸಂತ್ರಸ್ತೆನ ಮೀಟ್ ಮಾಡೋಕೆ ಪಶ್ಚಿಮ ಬಂಗಾಳ ಪೊಲೀಸರು ಬಿಡ್ತಿಲ್ಲ, ಸಂತ್ರಸ್ತೆ ಮತ್ತು ಆಕೆಯ ಫ್ಯಾಮಿಲಿನ ಪೊಲೀಸರು ಅಡಗಿಸಿಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಲಾ ಕಾಲೇಜಿನ ಸಿಸಿಟಿವಿ ಫುಟೇಜ್ ಅನ್ನ ಪೊಲೀಸರು ರಿಕವರ್ ಮಾಡಿದ್ದು ಸಂತ್ರಸ್ತೆ ಮಾಡಿದ ಆರೋಪಗಳೆಲ್ಲ ಕನ್ಫರ್ಮ್ ಆಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಸದ್ಯ ಫುಟೇಜ್ ಪರಿಶೀಲನೆ ಮುಂದುವರೆದಿದೆ. ದೇಶದಲ್ಲೇ ಇದೇ ಮೊದಲ ಬಾರಿ ಮೊಬೈಲ್ ಆಪ್ ಮೂಲಕ ಮತದಾನಕ್ಕೆ ಅವಕಾಶ ಮಾಡಿಕೊಟ್ಟ ರಾಜ್ಯ ಅಂತ ಬಿಹಾರ ಕರೆಸಿಕೊಂಡಿದೆ. ಜೂನ್ 28ರಂದು ನಡೆದ ಬಿಹಾರದ 3 ಜಿಲ್ಲೆಗಳ 6 ಮುನ್ಸಿಪಲ್ ಕೌನ್ಸಿಲ್ಗಳ ಚುನಾವಣೆಗೆ ಈ ವ್ಯವಸ್ಥೆ ಮಾಡಲಾಗಿದೆ. ಮತಗಟ್ಟೆಗೆ ಹೋಗೋಕೆ ಆಗದ ವಿಶೇಷ ಚೇತನರು, ಹಿರಿಯ ನಾಗರಿಕರು, ಗರ್ಭಿಣಿ ಮಹಿಳೆಯರು ಮತ್ತು ವಲಸೆ ಕಾರ್ಮಿಕರು ಈ ಮೊಬೈಲ್ ಆಪ್ ಮೂಲಕ ಮತದಾನ ಮಾಡಿದ್ದಾರೆ. ತಮ್ಮ ಮೊಬೈಲ್ನಲ್ಲಿ ಈ SEC BHR ಆಪ್ ಡೌನ್ಲೋಡ್ ಮಾಡಿಕೊಂಡು ಮತ ಚಲಾಯಿಸಿದ್ದಾರೆ. ಇನ್ನು ಆಂಡ್ರಾಯ್ಡ್ ಮೊಬೈಲ್ ಇಲ್ದಿರೋರ್ಗೆ
ಬಿಹಾರ ಎಲೆಕ್ಷನ್ ಕಮಿಷನರ್ ವೆಬ್ಸೈಟ್ನಲ್ಲಿ ಕೂಡ ವೋಟ್ ಮಾಡೋ ಅವಕಾಶ ನೀಡಲಾಗಿದೆ. ಒಂದು ಮೊಬೈಲ್ ನಂಬರ್ನಿಂದ 2 ಮತದಾರರು ಮಾತ್ರ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಆದರೆ ಇದು ಸದ್ಯಕ್ಕೆ ಮುನ್ಸಿಪಲ್ ಕೌನ್ಸಿಲ್ ಚುನಾವಣೆಗೆ ಮಾತ್ರ ಸೀಮಿತವಾಗಿದ್ದು, ಮುಂಬರುವ ವಿಧಾನಸಭಾ ಚುನಾವಣೆಗೂ ಈ ಫೆಸಿಲಿಟಿ ಮಾಡಿಕೊಡಲಾಗುತ್ತಾ ಅನ್ನೋ ಬಗ್ಗೆ ಸ್ಪಷ್ಟತೆ ಇಲ್ಲ. ಭಾರತ-ಪಾಕ್ ಗಡಿ ಹತ್ತಿರದಲ್ಲಿ 2 ಅಪ್ರಾಪ್ತ ವಯಸ್ಸಿನ ಪಾಕ್ ಪ್ರಜೆಗಳ ಮೃತದೇಹ ಪತ್ತೆಯಾಗಿದೆ. ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯಲ್ಲಿ ಮೃತದೇಹಗಳು ಸಿಕ್ಕಿವೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಗಡಿಯಿಂದ ಜಸ್ಟ್ 11 ಕಿಲೋಮೀಟರ್ ದೂರದಲ್ಲಿರೋ ಹಳ್ಳಿಯೊಂದರಲ್ಲಿ ಸಿಕ್ಕಿದ್ದು, ಅಲ್ಲಿನ ಜನರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ಸಿಕ್ಕ ತಕ್ಷಣ ಪೊಲೀಸ್ ಮತ್ತು ಗಡಿ ಭದ್ರತಾ ಪಡೆ ದೌಡಾಯಿಸಿ ಮೃತದೇಹಗಳನ್ನು ವಶಕ್ಕೆ ಪಡೆದಿದ್ದಾರೆ. ಡಿಹೈಡ್ರೇಷನ್ನಿಂದ ಮೃತಪಟ್ಟಿರಬಹುದು ಅಂತ ಪ್ರಾಥಮಿಕ ತನಿಖೆಯಲ್ಲಿ ಅಂದಾಜಿಸಲಾಗಿದೆ. ಸದ್ಯ ಮೃತದೇಹಗಳನ್ನು ಪೋಸ್ಟ್ಮಾರ್ಟಂಗೆ ಕಳಿಸಲಾಗಿದೆ. ಈ ಕುರಿತು ತನಿಖೆ ಕೂಡ ನಡೆಯುತ್ತಿದೆ. ಇನ್ನು ಭಾರೀ ಮಳೆಯಿಂದಾಗಿ ಮಣ್ಣು ಕುಸಿದು ಕನಿಷ್ಠ 4 ಮೃತಪಟ್ಟು 2 ಗಾಯಗೊಂಡಿರೋ ಘಟನೆ ರಾಜಸ್ಥಾನದ ಭರಾತ್ಪುರ್ ಜಿಲ್ಲೆಯಲ್ಲಿ ನಡೆದಿದೆ. ಸದ್ಯ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಮತ್ತು ಸ್ಥಳೀಯ ಪೊಲೀಸರು ಘಟನಾ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಚೆನ್ನೈಗೆ ಹೋಗಬೇಕಿದ್ದ ಏರ್ ಇಂಡಿಯಾ ವಿಮಾನವೊಂದು ಮುಂಬೈಗೆ ವಾಪಸ್ಸಾಗಿದೆ. ವಿಮಾನದ ಕ್ಯಾಬಿನ್ ಒಳಗಡೆ ಸುಟ್ಟ ಸ್ಮೆಲ್ ಬಂದ ಕಾರಣ ಇದನ್ನ ಡೈವರ್ಟ್ ಮಾಡಲಾಗಿದೆ. ಮುಂಬೈನಲ್ಲಿ ವಿಮಾನ ಸೇಫ್ ಆಗಿ ಲ್ಯಾಂಡ್ ಆಗಿದ್ದು, ಪ್ಯಾಸೆಂಜರ್ಸ್ಗೆ ಬೇರೆ ವಿಮಾನ ಅರೇಂಜ್ ಮಾಡಲಾಗಿದೆ. ಇನ್ನು ಅಹಮದಾಬಾದ್ನಲ್ಲಿ ನಡೆದ ಭೀಕರ ಏರ್ ಇಂಡಿಯಾ ದುರಂತ ಬಗ್ಗೆ ಭಾರತದ ನಾಗರಿಕ ವಿಮಾನಯಾನದ ರಾಜ್ಯ ಸಚಿವ ಮುರಳೀಧರ್ ಮೋಹಲ್ ಮಾತನಾಡಿದ್ದಾರೆ. ಎಲ್ಲ ಆಂಗಲ್ನಲ್ಲೂ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಎಎಐಬಿ ತನಿಖೆ ನಡೆಸುತ್ತಿದೆ. ದುರಂತಕ್ಕೀಡಾದ ಏರ್ ಇಂಡಿಯಾ ವಿಮಾನದ ಬ್ಲಾಕ್ ಬಾಕ್ಸ್ ಅನ್ನು ರಿಕವರ್ ಮಾಡಲಾಗಿದ್ದು, ಸದ್ಯ ಎಎಐಬಿ ಕಸ್ಟಡಿಯಲ್ಲಿದೆ. ಇದನ್ನ ಭಾರತದೊಳಗೇನೆ ಪರಿಶೀಲಿಸಲಾಗುತ್ತೆ ಎಂದಿದ್ದಾರೆ. ರಷ್ಯಾದ ಅತಿ ದೊಡ್ಡ ಆಯಿಲ್ ಕಂಪನಿ ರಾಸ್ನೆಫ್ಟ್ ಮುಖೇಶ್ ಅಂಬಾನಿ ಒಡೆತನದ ರಿಲಯನ್ಸ್ ಕಂಪನಿ ಜೊತೆ ಮಾತುಕತೆ ನಡೆಸುತ್ತಿದೆ ಅಂತ ವರದಿಯಾಗಿದೆ. ಭಾರತದ ನಯಾರಾ ಎನರ್ಜಿ ಕಂಪನಿಯಲ್ಲಿನ ತನ್ನ 49.16% ಪಾಲನ್ನ ಮಾರಾಟ ಮಾಡೋಕೆ ರಿಲಯನ್ಸ್ ಕಂಪನಿ ಜೊತೆ ರಾಸ್ನೆಫ್ಟ್ ಆರಂಭಿಕ ಚರ್ಚೆ ನಡೆಸುತ್ತಿದೆ. ಪಾಶ್ಚಿಮಾತ್ಯ ದೇಶಗಳು ನಿರ್ಬಂಧ ವಿಧಿಸುತ್ತಿರೋದ್ರಿಂದ ಯಾವುದೇ ಲಾಭವಾಗ್ತಿಲ್ಲ ಅಂತ ಕಂಪನಿ ತನ್ನ ಪಾಲನ್ನ ಮಾರ್ತಿದೆ ಎನ್ನಲಾಗ್ತಿದೆ. ಆದ್ರೆ ಮಾತುಕತೆಗಳು ಪ್ರಾರಂಭಿಕ ಹಂತದಲ್ಲಿ ನಡೀತಿರೋದ್ರಿಂದ ರಿಲಯನ್ಸ್ ಕಂಪನಿ ನಯಾರಾ ಎನರ್ಜಿಯನ್ನ ಸ್ವಾಧೀನಪಡಿಸಿಕೊಳ್ಳೋ ಬಗ್ಗೆ ಯಾವುದೇ ಕನ್ಫರ್ಮೇಷನ್ ಇಲ್ಲ. ಅಂದಹಾಗೆ ಈ ನಯಾರಾ ಎನರ್ಜಿ ವಾರ್ಷಿಕವಾಗಿ 20 ಮಿಲಿಯನ್ ಟನ್ಗಳಷ್ಟು ಕಚ್ಚಾ ತೈಲವನ್ನ ಸಂಸ್ಕರಿಸೋ ರಿಫೈನರಿಯನ್ನ ಆಪರೇಟ್ ಮಾಡ್ತಿದೆ. ಭಾರತದಲ್ಲಿ ಸುಮಾರು 6,750 ಪೆಟ್ರೋಲ್ ಬಂಕ್ಗಳನ್ನ ಹೊಂದಿದೆ. ಒಂದು ವೇಳೆ ರಿಲಯನ್ಸ್ ಕಂಪನಿ ನಯಾರಾ ಕಂಪನಿ ಪಾಲನ್ನ ಸ್ವಾಧೀನಪಡಿಸಿಕೊಂಡ್ರೆ ಸರ್ಕಾರಿ ಸ್ವಾಮ್ಯದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕಂಪನಿಯನ್ನ ಹಿಂದಕ್ಕೆ ಭಾರತದ ನಂಬರ್ 1 ಆಯಿಲ್ ರಿಫೈನರಿ ಕಂಪನಿಯಾಗಲಿದೆ ಅಂತ ಹೇಳಲಾಗ್ತಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.